ಭಾಗ್ಯಗೆ ಸಂಕಷ್ಟ ಮುಗಿಯಲ್ಲ, ತಾಂಡವನ ಉದ್ಧಾರ ಆಗೋದಕ್ಕೆ ಶ್ರೇಷ್ಠ ಬಿಡಲ್ಲ. ಇದು ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯದ ಸ್ಟೋರಿ. ಶ್ರೇಷ್ಠ ಹಾಗೂ ಕನ್ನಿಕಾ ಕುತಂತ್ರದಿಂದ ಭಾಗ್ಯ ಕೆಲಸ ಕಳ್ಕೊಂಡಿದ್ದಾಳೆ. ಇದೀಗ ಭಾಗ್ಯ ಕನ್ನಿಕಾಗೆ ಎಲ್ಲರ ಮುಂದೆ ಅವಮಾನ ಮಾಡಿ ಆಕೆಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದಾಳೆ. ಆದ್ರೀಗ ತಾಂಡವ್ಗೆ ಶ್ರೇಷ್ಠ ಕಾಟ ತಡೆದುಕೊಳ್ಳಲಿಕ್ಕೆ ಆಗ್ತಿಲ್ಲ. ಆತನ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ತಿದ್ದಾಳೆ. ಇದೀಗ ತಾಂಡವ್ ಆತನಿಗೆ ಸರಿಯಾಗಿ ಮಂಗಳಾರತಿ ಮಾಡಿದ್ದಾನೆ. ಹಾಗಾದ್ರೆ ತಾಂಡವ್ ಶ್ರೇಷ್ಠಳನ್ನ ಬಿಡ್ತಾನಾ? ತಾಂಡವ್ಗೆ ಭಾಗ್ಯನೇ ಗತಿನಾ? ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಶ್ರೇಷ್ಠ ಕನ್ನಿಕಾ ಕುತಂತ್ರದಿಂದ ಭಾಗ್ಯ ಶೆಫ್ ಕೆಲಸ ಕಳೆದುಕೊಂಡಿದ್ದಾಳೆ. ಇದೀಗ ಕನ್ನಿಕಾ ಆಫೀಸ್ಗೆ ಬಂದು ಭಾಗ್ಯ ರಂಪಾಟ ಮಾಡಿದ್ದಾಳೆ. ಅತ್ತೆ ಮಾವನಿಗೆ ಅವಮಾನ ಮಾಡಿದಕ್ಕೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ತನ್ನ ಸಹವಾಸಕ್ಕೆ ಬರಬೇಡ, ನಿನ್ನನ್ನು ಹೇಗೆ ವಿಚಾರಿಸಿಕೊಳ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಸವಾಲ್ ಹಾಕಿ ಹೋಗಿದ್ದಾಳೆ. ಇದೀಗ ಭಾಗ್ಯ ಮುಂದೇನು ಮಾಡ್ತಾಳೆ, ಕನ್ನಿಕಾ ಬಣ್ಣ ಹೇಗೆ ಬಯಲು ಮಾಡ್ತಾಳೆ ಅಂತ ವೀಕ್ಷಕರು ಕುತೂಹಲದಿಂದ ನೋಡ್ತಿದ್ದಾರೆ. ಮತ್ತೊಂದ್ ಕಡೆ ತಾಂಡವ್ ಪ್ಲಾನ್ ಅನ್ನ ಶ್ರೇಷ್ಠ ಹಾಳು ಮಾಡ್ತಿದ್ದಾಳೆ. ಇದರಿಂದ ಆಕೆ ಸಿಟ್ಟಾಗಿದ್ದಾಳೆ. ಹೌದು, ತಾಂಡವ್ ತನ್ವಿ ಕಾಲೇಜ್ ಫೀಸ್ ಕಟ್ಟಿದ. ಇದನ್ನ ಶ್ರೇಷ್ಠಾಗಿ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಭಾಗ್ಯ ಮನೆಗೆ ಹೋಗಿ ಶ್ರೇಷ್ಠ ರಂಪಾಟ ಮಾಡಿದ್ಲು. ಮಕ್ಕಳನ್ನ ಮುಂದೆ ಇಟ್ಕೊಂಡು ಭಾಗ್ಯ ದುಡ್ಡು ಹೊಡಿತಿದ್ದಾಳೆ. ತಾನು ಸುಮ್ಮನೆ ಇರಲ್ಲ ಅಂತ ಕೂಗಾಡಿದ್ಲು. ಆದ್ರೆ ತಾಂಡವ್ ಅಲ್ಲಿಗೆ ಬಂದು ಶ್ರೇಷ್ಠಾಗೆ ಕಪಾಳ ಮೋಕ್ಷ ಮಾಡಿದ್ದ. ನನ್ಗೆ ನಿನ್ಕಿಂತ ನನ್ನ ಹೆತ್ತವರು ಹಾಗೂ ನಾನು ಹೆತ್ತ ಮಕ್ಕಳು ಮುಖ್ಯ ಅಂತ ಹೇಳಿದ್ದ. ಇದರಿಂದ ಶ್ರೇಷ್ಠ ಶಾಕ್ ಆಗಿದ್ಲು. ಬಳಿಕ ತಾಂಡವ್ ನನ್ನ ಪ್ಲಾನ್ ಅನ್ನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಕೂಗಾಡಿದ್ದಾನೆ. ಹೌದು, ತಾಂಡವ್ ಭಾಗ್ಯಗೆ ಸವಾಲ್ ಹಾಕಿದ್ದ. ಮಕ್ಕಳು ಹಾಗೂ ಅಪ್ಪ ಅಮ್ಮ ತನ್ನ ಹಿಂದೆ ಬರೋ ತರ ಮಾಡ್ತೇನೆ ಅಂತ ಹೇಳಿದ್ದ. ಅದರ ಮೊದಲ ಟಾರ್ಗೆಟ್ ತನ್ವಿ ಆಗಿದ್ಲು. ಹೀಗಾಗಿ ಆತ ತನ್ವಿ ಕಾಲೇಜ್ ಫೀಸ್ ಕಟ್ಟಿದ್ದ. ಇದರಿಂದ ತನ್ವಿ ಇಂಪ್ರೆಸ್ ಆಗ್ತಾಳೆ. ಅವಳು ತನ್ನ ಪರ ನಿಲ್ತಾಳೆ. ಅವಳು ತಾಂಡವ್ ಸೈಡ್ ಬಂದ್ರೆ ಗುಂಡಣ್ಣ ಅಪ್ಪ ಅಮ್ಮ ಕೂಡ ತನ್ನ ಸೈಡ್ ಬರ್ತಾರೆ ಅಂತ ಅಂದ್ಕೊಂಡಿದ್ದ. ಆದ್ರೆ ಶ್ರೇಷ್ಠ ಈ ಪ್ಲಾನ್ ನ ಉಲ್ಟಾ ಮಾಡಿದ್ಲು. ಇದೀಗ ಮತ್ತೆ ಶ್ರೇಷ್ಠ ತಾಂಡವ್ ತನ್ವಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ತನ್ವಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು, ಆಕೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಶ್ರೇಷ್ಠ ಪ್ಲಾನ್ ಮಾಡಿದ್ದಾಳೆ. ತಾಂಡವ್ ಕೂಡ ಆಫೀಸ್ಗೆ ರಜೆ ಹಾಕಿದ್ದಾನೆ. ಆದ್ರೆ ಆ ಪ್ಲಾನ್ ಸಕ್ಸಸ್ ಆಗುತ್ತಾ ಅಥವಾ ಈ ಪ್ಲಾನ್ ಫ್ಲಾಪ್ ಆಗಿ ತಾಂಡವ್ ಶ್ರೇಷ್ಠ ಸಹವಾಸ ಸಾಕು ಅಂತ ಬಿಟ್ಟು ಹೋಗ್ತಾನ ಅಂತ ಕಾದು ನೋಡ್ಬೇಕು. ಇನ್ನು ಭಾಗ್ಯ ಯಾವ ಕೆಲಸ ಮಾಡಬೇಕು ಅಂತ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ವೀಕ್ಷಕರ ಸಲಹೆ ಕೇಳಿದೆ. ಜೊತೆಗೆ 4 ಆಯ್ಕೆಯನ್ನು ಕೊಟ್ಟಿದೆ. ಅಡುಗೆ ಕೆಲಸ ಹುಡುಕ್ಲಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಏನಾದರೂ ಹೊಸತು ಮಾಡಲಿ ಎಂಬ 4 ಆಯ್ಕೆಗಳನ್ನು ವೀಕ್ಷಕರ ಮುಂದೆ ಕಲರ್ಸ್ ಕನ್ನಡ ವಾಹಿನಿ ಇಟ್ಟಿದೆ. ಇದಕ್ಕೆ ವೀಕ್ಷಕರಿಂದ ತರಹೇವಾರಿ ಕಾಮೆಂಟ್ಸ್ ಬಂದಿವೆ. ಕುಸುಮ, ಸುನಂದ, ಭಾಗ್ಯ 3 ಜನ ಬಡ್ಡಿ ವ್ಯವಹಾರ ಮಾಡಲಿ, 3 ಕೈ ಎತ್ತಿ ಹೊಡೆಯೋದ್ರಲ್ಲಿ ಹುಷಾರು, ಕೊಟ್ಟ ದುಡ್ಡು ವಾಪಸ್ ಬರುತ್ತೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಭಾಗ್ಯ ತನ್ನ ಬಜೆಟ್ನಲ್ಲಿ ತಕ್ಕ ಮಟ್ಟಿಗೆ ಹೋಟೆಲ್ ವ್ಯವಹಾರ ಮಾಡಬೇಕು, ಆಕೆಯ ಕೈರುಚಿ ಸವಿದ ಗಿರಾಕಿಗಳು ಹೋಗಲಿ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಬೇಕು, ಗಿರಾಕಿಗಳು ತುಂಬುವ ಕಾರಣ ಬ್ಯಾಂಕ್ನಲ್ಲಿ ಸಾಲ ಪಡೆದು ಕನ್ನಿಕಾ ಎದುರಿಗೆ ದೊಡ್ಡ ಹೋಟೆಲ್ ತೆರೆದು ಬೇಗ ಶ್ರೀಮಂತರಾಗ್ಲಿ, ಹೆಂಡತಿಯ ಸಾಧನೆಗೆ ಸೋತು ಗಂಡನಿಗೆ ಬುದ್ಧಿ ಬರ್ಲಿ, ನಾನು ಇಷ್ಟೆಲ್ಲ ಕಾಟ ಕೊಟ್ರು ಭಾಗ್ಯ ಗೆದ್ದಳಲ್ಲ ಅಂತ ಶ್ರೇಷ್ಠ ಬೆಪ್ಪು ಮೋರೆ ಹಾಕೊಂಡು ತನ್ನ ಕಾಲೇಜು ಗೆಳೆಯನನ್ನ ಮದುವೆ ಆಗ್ಲಿ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.